ವಿಷಯ ರಾಜ್ಯ ಸಂಚಾಲಕರು ಜನಸೇವಾ ಫೌಂಡೇಶನ್ ದಿನಾಂಕ 21/9/2024 ಮಾನ್ವಿ ಮುಸ್ಲಿಂ ಶಾದಿ ಮಹಲಲ್ಲಿ ವಕ್ಫ್ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಶ್ರೀ ಫರೀದ್ ಖಾನ್ ಅಂತ ವಕ್ಫ್ ಜಿಲ್ಲಾ ಅಧ್ಯಕ್ಷರು ಹಾಗೂ ವಕ್ಫ್ ಅಧಿಕಾರಿಗಳು ಲೋಕ್ ಅದಾಲತ್ ಅನ್ನು ಹಮ್ಮಿಕೊಂಡಿದೆ. ಅದೇ ಸಂದರ್ಭದಲ್ಲಿ 2016ರಿಂದ ನಾವು ವಕ್ಫ್ ಆಸ್ತಿ ಉಳಿವಿಗಾಗಿ ಕಾಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿಯ ಪಟ್ಟವನ್ನು ಸೇರಿಸಿ ವಕ್ಫ್ ಆಸ್ತಿಯನ್ನು ಉಳಿಸಬೇಕೆಂದು ರಾಜ್ಯ, ಕೇಂದ್ರ ವಕ್ಫ್ ಆಡಳಿತ ಹಾಗೂ ವಕ್ಫ್ ಮಂಡಳಿ ಜಿಲ್ಲಾಧಿಕಾರಿಗಳು, ರಾಜ್ಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರನ್ನು ಎಲ್ಲರನ್ನು ಸಂಪರ್ಕಿಸಿ ಸರಿಸುಮಾರು ದಾಖಲಾತಿಗಳು ತಮ್ಮ ಮುಂದೆ ತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಏನು 2016-17ರಲ್ಲಿ ಮಾನ್ಯ ಹೆಸರುವಾಸಿ ಗುತ್ತಿಗೆದಾರರಾದ ಮಾನ್ಯ ಶ್ರೀ ಅಕ್ಬರ್ ಸಾಬ್ ಇವರು ಒಬ್ಬ ಅಮಿನುದ್ದೀನ್ ಎಂಬ ಮಧ್ಯವರ್ತಿಯನ್ನು ಪರಿಚಯಸ್ಥನಾಗಿ ಸುಮಾರು 1.5 ಕೋಟಿಯನ್ನು ಅವರಿಗೆ ಹಣ ನೀಡಿ ಸರ್ವೆ ನಂಬರ್ 408, ಸರ್ವೆ ನಂಬರ್ 415/1, ಸರ್ವೆ ನಂಬರ್ 416, 645, 633/1, 632/1, 418/*1 ಸರಿಸುಮಾರು 176 ಎಕರೆ ಹಜರತ್ ಸೈಯದ್ ಸಬ್ಜಲಿ ಸಾಹೇಬ್ ರೆಹಮತುಲ್ಲಾ ಅಲೆ ಅವರ ಆಸ್ತಿ ರಾಯಚೂರು ರಸ್ತೆ ಹೆದ್ದಾರಿಯಲ್ಲಿರುವುದು ಇವರಿಗೆ ಕಂಡು ಬಂದು ಈ ಅಕ್ರಮ ಮಾಫಿಯಾ ಅವರು ವಕ್ಫ್ ಆಸ್ತಿಯನ್ನು ಏನ್ ಮಾಡಿರುತ್ತಾರೆ, ಕಬ್ಜಾ ಮಾಡಿರುತ್ತಾರೆ. ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ನಾಯಕ್ ಸಾಹೇಬರು ಹಾಗೂ ಸಹಾಯಕ ಆಯುಕ್ತರಾದ ಪೂಜಾರಿ ಸರ್ ಅವರ ಹತ್ರ ಇವರು ಮನವಿ ಮಾಡ್ತಾರೆ. ಕಾಲಂ ನಂಬರ್ 11ರಲ್ಲಿ ಏನು ವಕ್ಫ್ ಆಸ್ತಿಯ ಟಿಪ್ಪಣಿ ಇದೆ ಅದನ್ನ ತೆಗೆದು ಹಾಕಿ ಅಂತ. ಆಗ ಅದು 4 ವರ್ಷದ ನಂತರ 4 ವರ್ಷ ಸರಿಸುಮಾರು 2021ರವರೆಗೂ ಅವರು ಇದರ ಹಿಂದೆ ಬೀಳುತ್ತಾರೆ ವಕ್ಫ್ ಆಸ್ತಿಯನ್ನು ಪಡೆದುಕೊಳ್ಳುವುದರಲ್ಲಿ. ಯಾರು? ಅಕ್ಬರ್ ಸಾಬ್ ಅವರು. ಆಗ ಅವರಿಂದ ಸಾಧ್ಯ ಆಗುವುದಿಲ್ಲ. ಸಾಧ್ಯ ಆಗದ ಕಾರಣ ಅವರೇನ್ ಮಾಡಿಬಿಡ್ತಾರೆ, ಅಮಿನುದ್ದೀನ್ಗೆ ನಾನು ಹೆಂಗಾದ್ರೂ ದುಡ್ಡು ಕೊಟ್ಟಿದ್ದೀನಿ, ನನ್ನ ದುಡ್ಡು ವಾಪಸ್ ಬರಬೇಕು ಅಂತೇಳಿ ಮಾನ್ವಿಯಲ್ಲಿ ಏನು ಎಲ್ಲ ಕಳ್ಳತನ ಮಾಡುವ ಚಾಣಕ್ಯ ಕಳ್ಳ, ಅನ್ನಭಾಗ್ಯ ಕಳ್ಳತನ ಮಾಡುವ ಕಳ್ಳ, ಶಾಲೆ ಮಕ್ಕಳ ಶೂ ಟೆಂಡರ್ನಲ್ಲಿ ಕಳ್ಳತನ ಮಾಡುವ ಒಬ್ಬ ಕಳ್ಳ, ಆಮೇಲೆ ಏನು ಅಕ್ರಮ ಮದ್ಯ ಮಾರಾಟ ಮಾಡುವುದರಲ್ಲಿ, ಅಕ್ರಮ ಮರಳು ಮಾರಾಟ ಮಾಡೋದ್ರಲ್ಲಿ, ಅಕ್ರಮ ಮರಳು ಸಾಗಾಣಿಕೆ ಮಾಡೋದ್ರಲ್ಲಿ, ಅಂಗನವಾಡಿಗಳಿಗೆ ಆಹಾರ ಸರಬರಾಜು ಮಾಡೋದ್ರಲ್ಲಿ, ಆಮೇಲೆ ಭೂ ಮಾಫಿಯಾ ವಕ್ಫ್ ಆಸ್ತಿಗಳ ಒಂದು ಕಬ್ಜಾ ಮಾಡೋದ್ರಲ್ಲಿ ಹೆಸರುವಾಸಿಯಾದಂಥ ಮನುಷ್ಯ ಆಲ್ದಾಳ ವೀರಭದ್ರಪ್ಪ, ತಂದೆ ಬಸನಗೌಡ. ಇವರೇನ್ ಮಾಡ್ತಾರೆ, ಆಜಂ ಸಾಬ್ ಎನ್ನುವ ಒಬ್ಬ ಪಟ್ಟೆದಾರ ಆ ದರ್ಗಾದ ಜಮೀನನ್ನು ಅವರಿಗೆ ಕೆಲ ದುಡ್ಡನ್ನು ಕೊಟ್ಟು ಅಕ್ಬರ್ ಪಾಷಾ ಆಲ್ದಾಳ ವೀರಭದ್ರಿ ಸೇರಿ 100 ಎಕರೆ ಆಸ್ತಿಯನ್ನು ಅವರ ಹತ್ರ ಕೊಂಡುಕೊಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಆಸ್ತಿಯನ್ನು ಒಂದು ಸರಿ ವಕ್ಫ್ ಅಂತ ಘೋಷಣೆ ಮಾಡಿದ್ರೆ ಅದು ವಕ್ಫೆ ಅಂತ. ಇವರು ಯಾವ ರೀತಿ ಮತ್ತೆ ಇವರೇನ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ದಾವೆಯನ್ನು ಮಾಡ್ತಾರೆ. ಯಾರ ಜೊತೆ? ಆಜಂ ಅವ್ರ ಜೊತೆ, ಆಮೇಲೆ ಆಲ್ದಾಳ ವೀರಭದ್ರಪ್ಪ ಅಗೇನ್ಸ್ಟ್ ಅಂತ ದಾವೆ ಮಾಡ್ತಾರೆ. ದಾವೆ ಮಾಡಿಕೊಂಡು ರೀಸೆಂಟ್ ಆಗಿ ಏನ್ ಮಾಡ್ತಾರೆ, ನಾವಿಬ್ಬರು ಕಾಂಪ್ರಮೈಸ್ ಆಗಿದ್ದೀವಿ ಅಂತೇಳಿ ಒಂದು ಲೆಟರ್ ತರ್ತಾರೆ. ಈ ಲೆಟರ್ನ ಆಧಾರದ ಮೇಲೆ ಹೋದ ವಾರ ದಿನಾಂಕ 18/9/2024ರಂದು ಏನು ಕೃಷ್ಣ ಬೈರೇಗೌಡ ಏನು ಸಚಿವರು ಅವರು ಹೇಳ್ತಾರೆ, ಎನಿವೇರ್ ನೋಂದಣಿ ಮಾಡ್ಕೊಳ್ಳೋದು ಒಂದು ಕಾನೂನು ತರ್ತಾರೆ. ಆ ಒಂದು ಲಾಭವನ್ನು ಇಟ್ಟುಕೊಂಡು
ಈ ಆಲ್ದಾಳ ವೀರಭದ್ರಪ್ಪ ಸಿಂಧನೂರು ನೋಂದಣಿ ಕಚೇರಿಯಲ್ಲಿ 40 ಎಕರೆ ಸಬ್ಜಲಿ ಸತ್ತರ್ ರೆಹಮತುಲ್ಲಾ ಅಲಿ ಅವರ ಆಸ್ತಿಯನ್ನು ಏನ್ ಮಾಡ್ತಾನೆ, ರಿಜಿಸ್ಟರ್ ಮಾಡ್ಕೊಳ್ತಾನೆ. ಇದು ದಾಖಲೆ ಇದೆ, ರಿಜಿಸ್ಟರ್ ಮಾಡ್ಕೊಂಡಿರುವ 40 ಎಕರೆ ಸರ್. 18/9/2024 ಸರ್. ಇದು ದಾಖಲೆಗಳು ಸರ್. ಉಮಾದೇವಿ, ಮಲ್ಲಪ್ಪ ತಂದೆ ಜಂಬಣ್ಣ ಅವರ ಕುಟುಂಬದ 9 ಜನ ಸದಸ್ಯರ ಮೇಲೆ ಮಸ್ಕಿ, ಸಿಂಧನೂರು ಹಾಗೂ ಮಾನ್ವಿಯ ವಕ್ಫ್ ಆಸ್ತಿಯನ್ನು ಆಲ್ದಾಳ ವೀರಭದ್ರಪ್ಪ ಮಾಡ್ಕೊಳ್ತಾನೆ. ಆಲ್ದಾಳ ವೀರಭದ್ರಪ್ಪ ಇಡೀ ರಾಯಚೂರು ಜಿಲ್ಲೆಗೆ ಗೊತ್ತು ಅವರ ಯಾರ ಕುಮ್ಮಕ್ಕ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವಾಗ ನಮ್ಮ ಸಮಾಜದ ಹಿರಿಯ ಮುಖಂಡರು ಅಕ್ಬರ್ ಪಾಷಾ ಅವರು ಅವಾಗ ಅವರಿಗೆ ಗೊತ್ತಾದ ಮೇಲೆ ಇದು ವಕ್ಫ್ ಆಸ್ತಿ ಅಂತ ತಿಳಿದಿದ್ದ ಮೇಲೆ ಅವರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಿಸಿ ವಕ್ಫ್ ಮಂಡಳಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇವತ್ತು ಆ ಆಸ್ತಿ ಉಳಿತಿದ್ದೇನೆ. ಅವರು ಆ ಕೆಲಸ ಮಾಡಿಲ್ಲ. ತಾವು ಕೊಟ್ಟಿರುವ ದುಡ್ಡು ನನಗೆ ಬಂದ್ರೆ ಸಾಕು, ಆ 176 ಎಕರೆ ನನಗೆ ವಾಪಸ್ ಬಂದ್ರೆ ಸಾಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಕಮಿಷನ್ ಬೇಸ್ ಮೇಲೆ ಅವರಿಗೆ ಕಳ್ಳನ ಕೈಯಲ್ಲಿ ಬೀಗ ಕೊಟ್ಟು ಸಬ್ಜಲಿ ಸತ್ತರ್ ತಾತನವರ ಆಸ್ತಿ, ಸಂಪೂರ್ಣ ಆಸ್ತಿಯಲ್ಲಿ ಯಾವುದೇ ಒಂದು ಶಾಲೆ ಓಪನ್ ಆಗಿಲ್ಲ, ಇವತ್ತು ಯಾವುದೇ ಒಂದು ಸಂಸ್ಥೆ ಓಪನ್ ಆಗಿಲ್ಲ, ಯಾವುದೇ ಒಂದು ಹಾಸ್ಪಿಟಲ್ ಓಪನ್ ಆಗಿಲ್ಲ. ಇವತ್ತು BA ಬಾರ್ ಅಂಡ್ ರೆಸಿಡೆನ್ಸಿ ಅಂತ ರಾಜ್ಯ ಹೆದ್ದಾರಿಯಲ್ಲಿ ಇವತ್ತು ಸಾರಾಯಿ ಮಾರೋಕೆ ಅವರು ಮುನ್ನಾಗ್ತಾರೆ. ಅದೇ ರೀತಿಯಾಗಿ ಅವರ ಸಹಚರರು, ಮೊನ್ನೆ ನಾವು ಪತ್ರಿಕಾ ಗೋಷ್ಠಿಯಲ್ಲಿ ಕೇಳ್ಪಟ್ವಿ, ಅವರ ಸಹಚರರಾದ ಮಿರ್ಜಾ ಖಾಸಿಂ ಬೇಗ್ ಪಟ್ನೇಕರ್ ಈಗ ಅಕ್ಬರ್ ಸಾಬ್ ಅವರು ಟೋಟಲ್ ವಕ್ಫ್ ಆಸ್ತಿಯನ್ನು ಕಬಳಿಸುವುದೇ ಅವರ ಕೆಲಸ. ಅವರ ಸಹಚರರ ಬೇನಾಮಿ ಹೆಸರಿನಲ್ಲಿ ಅವರು ಆಸ್ತಿ